ನಮಸ್ತೆ, ತಮ್ಮ ಹೆಸರು ಸರ್? ಸರ್ ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ಇಲ್ಲಿ ಮೈಸೂರು ಜಯಪುರದ ಹೋಬಳಿ ಚಿಕ್ಕಾನ್ಯ ಗ್ರಾಮ. ತಮ್ಮದು ದೂರವಾಣಿ ಸಂಖ್ಯೆ ಸರ್? 9886364442. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಅಂತೇಳಿ, KR ನಗರ. ನಂದು 9902038931. ನಮ್ಮ ಹತ್ರ ಗಿಡ ಎಷ್ಟು ತೊಗೊಂಡಿದ್ರಿ ಸರ್? 2800 ತೊಗೊಂಡಿದ್ದೀನಿ. 2800 ಏಲಕ್ಕಿ. ಏಲಕ್ಕಿ 2500 300 ಪಚ್ಚಬಡೆ ಹಾಕಿದ್ದೀರ. ಇದನ್ನು ಜಮೀನು ನೀವೇ ನೋಡ್ಕೊತಾ ಇರೋದು? ಹೌದು. ಈಗ ಎಷ್ಟು ದಿನ ಆಯಿತು? 1 ತಿಂಗಳು ಆಯಿತಾ? 1 ತಿಂಗಳ ಮೇಲೆ 5 ದಿನ ಆಗಿದೆ. 1 ತಿಂಗಳ ಮೇಲೆ 5 ದಿನ ಆಗಿದೆ. ಸೊ ಇದರದ್ದು ಏನಾದ್ರು ಗಿಡ ಹೆಂಗೆ ಡೆವಲಪ್ ಆಗಿದೆ ಅಂತ ಹೇಳ್ತೀನಿ ಸರ್. 1 ತಿಂಗಳಿಗೆ 4 ಎಲೆ ಬರ್ತವೆ ಸರ್. ಸೊ 1 ತಿಂಗಳ ಮೇಲೆ 1 ವಾರ ಆಗಿದ್ರೆ ನಿಮಗೆ 5 ಎಲೆ, ಹೊಸ ಎಲೆ ನೋಡಿ ಸರ್. ಇದರಲ್ಲಿ ಎಲೆ ಕೌಂಟ್ ಮಾಡಿ ಸರ್. ಈಗ 1 2 3 4 5 6 7 ಇದೆ ಸರ್. ಇಲ್ಲಿ ಈ ಎಲೆಗಳು ನಾವು ಕೊಟ್ಟಾಗ ಇದ್ದಂಥದ್ದು ಇವು ಚಿಕ್ಕವು. ನೀವು ನಾಟಿ ಮಾಡಿದ್ಮೇಲೆ 1 2 3 4 5 7 ದಿನಕ್ಕೆ 1 ಎಲೆ ಬರುತ್ತೆ ಸರ್. ಅಂದರೆ ಗಿಡ ಬರ್ತಾ ಇದೆ. ಈಗ ನೀವು ಏನೇನು ಮಾಡಿದ್ರಿ ಹೇಳಿ ಸರ್ ಇದಕ್ಕೆ? ಫಸ್ಟು ನೀವು ಕೊಟ್ಟಿದ್ದು ಗೊಬ್ಬರ ಹಾಕಿದ್ವಿ, ಆರ್ಗ್ಯಾನಿಕ್ ಮೆನ್ಬಲ್ ಗೊಬ್ಬರ ಹಾಕ್ಕೊಂಡಿದ್ದೀರಿ. 10 ದಿನಕ್ಕೆ ನೀವು ಭೂಮಿ ಸುಧಾ ಕೊಟ್ರಿ. ಅದನ್ನ ಅರ್ಧ ಲೀಟರ್ ಥರ ಪ್ರತಿ ಗಿಡಕ್ಕೂ ಕೊಟ್ಕೊಂಡ್ಬಂದಿದ್ದೀವಿ. ಗಿಡ ಎಲ್ಲ ಚೆನ್ನಾಗಿ ನಿಂತಿದೆಯಾ ಸರ್? ಎಲ್ಲ ಚೆನ್ನಾಗಿ ನಿಂತಿದೆ. ಎಲ್ಲಿ ಏನಾದ್ರು ಡ್ಯಾಮೇಜ್ ಇದ್ದರೆ ಈಗ ನೋಡಿ ಹೇಳ್ತೀನಿ. ಇದೇನೋ ಕೊಟ್ಟಿದ್ರಲ್ಲ ಸರ್, ಇದೇನೋ ಅಂತ ಹೇಳೋದು. ಅದು ಜೀವಾಮೃತದ್ದು ನೀವೇ ಕಲಿಸ್ಬಿಟ್ಟು ಕೊಟ್ಟಿರೋದಾ? ಅದು ಎಲ್ಲ ಗಸ್ಟ್ ಬೇಕಿರುತ್ತಲ್ಲ, ಅದನ್ನು ಬಕೆಟಲ್ಲಿ ಹಾಕಿದ್ದು ಎಲ್ಲ ಕಡೆ ಚೂರು ಸುರಿದಿದ್ದಾರೆ. ಸರಿ, ಬನ್ನಿ ಸರ್. ಈಗ ಇದು G9 ಸರ್. ಇದು ಎಲ್ಲ G9 ಗಿಡ. ಇವು G9ನಲ್ಲಿ ಮೇಲ್ಗಡೆ ಮಚ್ಚೆ ಬರುತ್ತೆ. ಇದು ನೋಡಿ, ಇಲ್ಲಿ ಬಂದಿದೆ. ಇದು ಈ ಥರ ಮಚ್ಚೆ ಬರ್ಬೇಕು ಸರ್. ಅದು ಮಚ್ಚೆ ಬಂದರೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ, ನನಗೇನು ಸಮಸ್ಯೆ ಇಲ್ಲ ಅಂತ. ಅದು ಆಯ್ತಾ? ಸೊ ನೋಡಿ, ನಾವು ನಮ್ಮಲ್ಲಿ ಸಾಮಾನ್ಯ ದೊಡ್ಡ ಗಿಡ ಬೇಕು ಅಂತಾರೆ. ದೊಡ್ಡ ಗಿಡಗಳು ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಥರ ಗರಿ ಬಿಟ್ಟು ಹೋಯ್ತವೆ. ಆಮೇಲೆ ನಿಧಾನಕ್ಕೆ ಪ್ರೋಸೆಸ್ ತಗೊಳುತ್ತೆ. ಚಿಕ್ಕ ಗಿಡ ಆದರೆ ಇಮ್ಮಿಡಿಯೇಟಾಗಿ ಪ್ರೋಸೆಸ್ ತಗೊಬಿಡ್ತವೆ. ನೋಡಿ, ಇವೆಲ್ಲ ಸಾಮಾನ್ಯ ಚಿಕ್ಕ ಗಿಡಗಳು ಇಮ್ಮಿಡಿಯೇಟಾಗಿ ಪ್ರೋಸೆಸ್ ತಗೊಬಿಟ್ಟಿದ್ದಾವೆ ಇವು. ಈಗ ಇದಕ್ಕೆ ನೀರನ್ನ ಹೆಂಗೆ ಕೊಡಬೇಕು ಅಲ್ವಣ? ಬನ್ನಿ, ಇಲ್ಲಿ ಆ ಗಿಡದ ಹೊತ್ತಿಗೆ ಬನ್ನಿ. ಗಿಡದಿಂದ ಅರ್ಧ ಅಡಿ ದೂರದಲ್ಲಿ ಒಂಚೂರು ಮಣ್ಣು ತಗೊಳ್ಳಿ. ನೀವು ಏನು ಮಾಡಿ ಗೊತ್ತಾ? ಫಸ್ಟು ಮೇಲೆ 1 ಇಂಚ್ ಮಣ್ಣ ತೆಗೆದಾಕ್ಬಿಡಿ, ಕೆಳಗಡೆ ಮಣ್ಣು ತಗೋಬೇಕು. ಇಲ್ಲ ಒತ್ತಿಲ್ಲಲ್ಲ, ಅರ್ಧ ಅಡಿ ದೂರದಲ್ಲಿ. ಅಲ್ಲಿ ಒಂಚೂರು ಮಣ್ಣು ತಗೊಳ್ಳಿ. ಮುದ್ದೆ ಊಟ ಮಾಡ್ತಿರಲ್ಲ ಅಷ್ಟು ಮಾತ್ರ. ಸರಿ. ಒಂದು ಸರಿ ಅಮ್ಕಿ, ಒಂದೇ ಸಲ ಅಮ್ಕಬೇಕು, ಅಷ್ಟೊಂದೆಲ್ಲ ಅಮ್ಕೋದು. ತೆಗ್ದಾಕಿ ಇನ್ನೊಂದು ಸರಿ ಬೇರೆ ಮಣ್ಣು ತಗೊಳ್ಳಿ. ಒಂದೇ ಸಲ ಸಾಕು. ಹಂಗೆ ಗಟ್ಟಿ ಆದರೆ ನೀವು ಇನ್ನೂ 5 ರಿಂದ 6 ದಿನ ನೀರು ಕೊಡಬಾರ್ದು. ಅದು ಹೆಂಗೆ ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿದೆಯಲ್ಲ, ಇಷ್ಟು ದೂರದಲ್ಲಿ ಇಲ್ಲಿಂದ ಮಿನಿಮಮ್ 1 ಗೇಣು ಮೇಲ್ಮಣ್ಣು ತೆಗೆದಾಕ್ತೆ. ಹಿಂಗೆ ಒಂದು ಸರಿ ಹಿಂಗೆ ಅಮ್ಕಿದ್ರೆ ಇಲ್ಲಿ ಬಿಡ್ತಾಯಿದ್ದೀನಿ. ಈ ಥರ ಇಷ್ಟು ಗಟ್ಟಿ ಆದರೆ ನೀವು ಮಿನಿಮಮ್ ಅಂತ ಅಂದರೆ 1 ವಾರ ನೀರು ಬಿಡೋಂಗಿಲ್ಲ. 5 ದಿನನಾದರೂ ನೀರು ಕಡಿಮೆ ಮಾಡಿ. ನೀರೇನಾದ್ರು ಹಂತ್ರೆ ನೋಡಿ, ಇಲ್ಲಿ ನೀರು ಬಿಟ್ಟು ಇಲ್ಲಿ ತಗೊಂಡು ಹಿಂಗೇನಾದ್ರು ಸಿಕ್ಬಿಟ್ರೆ 15 ದಿವಸ ನೀರು ಕೊಡೋಂಗಿಲ್ಲ. ಹಿಂಗೆ ಸಿಕ್ಬಿಟ್ರೆ ಈಗ ಗಿಡಕ್ಕೆ ಇಲ್ಲಿ ನೀರು ಬಿಡ್ತಾ ಇದ್ರಿ ಅಲ್ವಾ, ಕೆಳಗಡೆ ಮಕ್ಕದಲ್ಲಿ ಯಾವತ್ತೂ ಹಿಂಗೆ ಮೇಲ್ ಮಕ್ಕದಲ್ಲಿ ಬಿಡಬೇಕು. ಹಿಂಗೆ ಇಲ್ಲಿ ಬಿಟ್ಟರೆ ನೀರು ಇಲ್ಲೆಲ್ಲ ಹರಿತದೆ. ನೀವು ಕೆಳ ಮಕ್ಕದಲ್ಲಿ ಬಿಟ್ರೆ ಇಲ್ಲಿ ನೀರು ಇರಕ್ಕೆ. ಇಲ್ಲಿ ನೋಡಿ, ನೀರಿದೆಯಾ ನೋಡಿ. ಇಲ್ಲಿಂದ 1 ಗೇಣಲ್ಲಿ ಇಲ್ಲಿ ತೇವ ಇದೆ. ಇಲ್ಲಿಂದ ಇಲ್ಲಿ 1 ಗೇಣು ತೇವ ಐತೆ. ಈ ಮೇಲ್ಮುಖದಲ್ಲಿ ಈಗ ನೀರು ಹನಿತಾರದು. ಇಲ್ಲಿ ನೀರೇ ಇಲ್ಲ ನೋಡಿ, ಈಗ ಬಿಟ್ಟಿದ್ದು. ನೀವು ಏನೇ ಮಾಡ್ತೀನಿ ಅಂದ್ರೆ ಈ ಥರ ಮಾಡ್ಕೊಂಡ್ರೆ ಸರ್, ಇಲ್ಲಿ ಬಿಟ್ಟರೆ ನೀರು ಇಲ್ಲಿ ನಿಂತ್ಕೊಳತ್ತಿಲ್ಲ ಸರ್. ಇಲ್ಲಿ ಬಿಟ್ಟರೆ ಅದು. ಸೊ ನೀರನ್ನು ಈ ಥರ ಇದನ್ನು ಮೇಲ್ಮುಖಕ್ಕೆ ಕೆಲವು ಮಾತ್ರ, ಯಾಕೆಂದರೆ ಎತ್ತರವಾಗಿರೋ ಜಾಗ ನಾಟಿ ಮಾಡಿದ್ದೀರಿ ನೀವು. ಏನಕ್ಕೆ ಎತ್ತರವಾಗಿರೋ ಜಾಗ ಮಾಡಿದ್ರಿ ಅಂತ ಗೊತ್ತಿಲ್ಲ ನನಗೆ. ಇದು ಆ್ಯಕ್ಚುಲಿ ಗುಂಪಾಳೆ ಅಂತ ಹೇಳಿದ್ನಲ್ಲ ನಿಮಗೆ. ಇದು ಗುಂಪು ಸಾಲು. ಮೊದಲು ಒಂದೊಂದು ಇರಲಿ ಅಂತ ಹಾಕಿರೋದು. ಇದು ಗುಂಪು ಸಾಲು ಮಾಡಿದಿರಿ. ಗುಂಪು ಸಾಲ್ಗೆ ಆ ಥರ ಮಾಡ್ತಾಯಿದ್ರಿ. ಗುಂಪು ಸಾಲು 2 ಗುಂಪು ಮಧ್ಯೆ ಒಂದೊಂದು 7 ಅಡಿಗೆ ಹಾಕಿದ್ದೀವಿ. ತೊಂದರೆ ಏನಿಲ್ಲ. ಆಮೇಲೆ ನೋಡಿ, ಆ ಗಿಡದ ಹೊತ್ತಿಲ್ ನೋಡಿ ಸರ್, ಅದು ಪಾಚಿ ಬರ್ತಾ ಇದೆ. ಅದು ಕಾಣಿಸ್ತಾ ಇದೆಯಾ ಪಾಚಿ ಅಂದರೆ? ಹಸಿರು ಕಲ್ಲರು. ನೋಡಿ, ಈ ಗಿಡದ ಹೊತ್ತಿಲ್ಲ ನೋಡಿ, ಪಾಚಿ ಬರ್ತಾ ಇದೆ. ಇದು ಹಾಗೆ ಪಾಚಿ ಬರೋ ಅಷ್ಟು ನೀರನ್ನ ಬಿಡೋದು ಬೇಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಯಾತ ಕಡಿಮೆ ಮಾಡಬೇಕು ಅಂತ ಈಗ ನಿಮ್ಮ ಜಮೀನಲ್ಲೇ ಗೊತ್ತಾಗುತ್ತೆ. ಯಾವ ಜಾಗಕ್ಕೆ ನೀರು ಹೋಗಲ್ಲ, ತುಂಬ ಕಡಿಮೆ ಅಂಥವನ್ನ ನೋಡಿದ್ರೆ ಗಿಡ ತುಂಬ ಡೆವಲಪ್ ಆಗಿರ್ತವೆ. ನೋಡಿ, ಈ ಥರ ಬುಡಕ್ಕಂತೂ ಬಿಡಲೇಬಾರ್ದು ನೀರನ್ನ. ಬುಡಕ್ಕೆ ಬಿಟ್ಟರೆ ಏನಾಗುತ್ತೆ ಅದನ್ನು ಇಲ್ಲಿ ತೋರಿಸ್ಬಿಡ್ತೀನಿ.
ಇದ್ರ ನೋಡಿ ಬೇರೆಲ್ಲ ಕೊಳ್ತೋಗಿಲ್ಲ ಇದ್ರದ್ದು. ಇದು ಸ್ವಲ್ಪ ವೈಟ್ ಇದೆ ಅಣ್ಣ. ಇಲ್ಲೆಲ್ಲರೂ ಒಂದು ಗಿಡ ಹಾಕಿದಣ್ಣ. ಇದು ಎಷ್ಟು ವೈಟ್ ಇದೆ ಅಣ್ಣ ನೋಡಿ ಸರ್, ಎಷ್ಟು ವೈಟ್ ಐತೆ. ಇದು ಆಕ್ಟಿವ್ ಆಗಿದೆ, ಎಷ್ಟು ನಗುಮುಖವಾಗಿದೆ. ಅದೇ ಇದ್ರ ಬೇರಿಲ್ಲ, ಇದ್ರ ಬೇರೆಲ್ಲ ಕೊಳ್ತೋಗದೆ. ಹೀಗೆ ಬಾಳೆ ಗಿಡಕ್ಕೆ ಈ ಥರ ನೀರು ಬಿಟ್ಟರೆ ಬೇರು ಕಂಪ್ಲೀಟ್ ಕೊಳ್ತೋಯ್ತವೆ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದೆಲ್ಲ ಆಹಾರ ಹೇಳ್ಕೊಳತ್ತೆ. ಇದು ಆಹಾರ ಹೇಳ್ಕೊಳಕ್ಕಾಗಲ್ಲ, ನೀರು ಸ್ವಲ್ಪ ಬೇರೆಲ್ಲ ಕೊಳ್ತೋಯ್ತು. ಇಲ್ಲಿ ನೋಡಿ ಕೊಳ್ತೋಯ್ತವೆ. ಸೊ ಹಂಗಾಗಿ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಇಂಥವಕ್ಕೆ ಏನು ಮಾಡ್ತೀವಿ ಅಂದರೆ, ಇಂಥ ಜಾಗದಲ್ಲಿ ಒಂದು ಗುಣಿ ಮಾಡಿ ಅಣ್ಣ, ಅಲ್ಲಿ ಗುಂಡಿ ಅದರಲ್ಲಿ ಅಲ್ಲಿಗೆ ಆ ನೀರು ಬಸ್ತೋದಂಗೆ ಮಾಡಿಬಿಡಿ. ಹಾಂ ಸಾಕು. ಈ ನೀರು ಈ ಥರ ಬಸ್ತೋದಂಗೆ ಮಾಡಿಬಿಟ್ರೆ ಇದೆಲ್ಲ ನೀರು ಬಸ್ತಿಲ್ಲ ಕೂತ್ಕೊಡುತ್ತೆ, ಗಿಡ ಆಗ್ತದೆ. ನೀರು ಎಲ್ಲ ನೈತಿದ್ದಿಲ್ಲ. ಏನಾಗ್ಬಿಟ್ಟಿತ್ತು ಅಂದರೆ ಜಂಪ್ ಹೊಡೋಗಿತ್ತು ಟಿ ಸಿಲಿ. ಇವತ್ತು ಜಂಪ್ ಹಾಕಿ ಆನ್ ಮಾಡಿರೋದು. ಬನ್ನಿ ಏನಿಲ್ಲ, ಈಗ ನೀರು ಜಾಸ್ತಿ ಆಗದೆ. ಇವತ್ತಿಂದ 5 ದಿನ ಬಿಡಬೇಡಿ. ಆ ಕಡೆ ತಿರ್ಸ್ತೀನಿ ಬಿಡಿ ಈಗ. ಆಯಿತು. ನಡ್ರಿ ಮುಂದಕ್ಕೆ ಹಂಗೆ. ಅಲ್ಲಿ ನೀರು ಆಗಿಲ್ಲ ನಡ್ರಿ. ಅವ್ರು ಹೇಳ್ತಾರದು ಈಗ ಪಾತಿಲಿ ನೀರು ಬಿಡಬಾರ್ದು ಅಂತ ಅವ್ರು ಹೇಳ್ತಾರದು. ಇಲ್ಲಿ ಬನ್ನಿ, ಇವಕ್ಕೆ ನೀರು ಕಡಿಮೆ. ನೀರು ಪೈಪ್ ಆ ಕಡೆಗೆ ಹೋಗವೆ, ಹೆಂಗೆ ಆಕ್ಟಿವ್ ಆಗಿದಾವು. ಬಟ್ ನೀರು ಕಡಿಮೆ ಮಾಡಿ ಅಷ್ಟೇ. ಇಲ್ಲಿಗಿಂತ ಇಲ್ಲಿ ಬನ್ನಿ, ಇದು ಯಾವುದೋ ಒಂದು ಪೈಪ್ ಕಿತ್ಕೊಂಡ್ರಂದ್ರೆ ನೋಡೋಣ ಸರ್. ಈ ಲೈನ್ ನೋಡಿ ಸರ್, ಇದು ಈ ಲೈನೇ ನೀರು ಕಡಿಮೆ. ಈ ಲೈನಿಗೆ ನೀರು ಕಡಿಮೆ ಸರ್. ನೋಡಿ ಸರ್ ಸ್ಟೆಮ್ಮ. ಹಾಂ ಇಷ್ಟೇ, ನೀರು ಕಡಿಮೆ. ಬರಗಾಲದಲ್ಲಿದ್ದಂಗೆ ಇರಬೇಕು. ನೀರು ಜಾಸ್ತಿ ಕೊಟ್ಟರೆ ಕೊಳೆಯೋ ರೋಗ ಬಂದ್ಬಿಡ್ತದೆ ಅಂತ ಅಷ್ಟೇ. ಈ ವಿಡಿಯೋ ಲಾಸ್ಟ್ ಮಾಡ್ತೀನಿ, ಏಕೆಂದರೆ ವಿಡಿಯೋ ಜಾಸ್ತಿ ಆದರೆ ಕಷ್ಟ. ಏನು ಮಾಡ್ತಾರೆ, ವಿಡಿಯೋ ಜಾಸ್ತಿ ಆದರೆ ನೋಡೋದಕ್ಕೂ ಕೇಳೋಕ್ಕೂ